ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಭ್ರಷ್ಟಾಚಾರ ಹಾಗೂ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ಹುಕ್ಕೇರಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ಜರುಗಿಸಿದ ಘಟನೆ ಜರುಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಗ್ರಾಮದ ಮುಖಂಡರಾದ ಮಹಾಂತೇಶ್ ಖಾಡೆ, ಕನಗಲ ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಗ್ರಾಮ ಸಭೆಗಳನ್ನು ನಡೆಸದ ಪಿಡಿಒ ಮತ್ತು ಅಧಿಕಾರಿಗಳ ವಿರುದ್ಧ ಇಂದು ಹುಕ್ಕೇರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಇದು ಸರಿ ಹೋಗದಿದ್ದರೆ ಬೆಳಗಾವಿ ಸಿಇಒ ಹಾಗೂ ಮೇಲಾಧಿಕಾರಿಗಳಿಗೆ ಮನವಿ ನೀಡಲಾಗುವುದು ಎಂದರು. ಇವತ್ತು ಕನಗಲ ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಹಾಗೂ ದುರಾಡಳಿತ ನಡೆದಿದೆ. ಹಾಗೂ ಕಳೆದ 3-4 ವರ್ಷಗಳಿಂದ ಗ್ರಾಮ ಸಭೆಯನ್ನು ನಡೆಸದೆ ಗ್ರಾಮಸ್ಥರಿಗೆ ಏನೂ ಮಾಹಿತಿಯನ್ನು ಕೊಡದೆ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಸಾಕಷ್ಟು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕನಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಿಡಿಒ ಆಗಲಿ, ಕ್ಲರ್ಕ್ ಆಗಲಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ. ಯಾವುದೇ ಸಮಯದಲ್ಲಿ ಗ್ರಾಮ ಪಂಚಾಯತಿಗೆ ಹೋದರೆ ಕೂಡ ಅವರು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಹಾಜರಾಗದೆ ಹೊರಗಡೆ ಇರುತ್ತಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಗ್ರಾಮಸ್ಥರು ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಮಲ್ನಾಡ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ ಇದನ್ನು ನಾವು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇದು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಸರ್ಕಿಟ್ ಬೆಂಚ್ಗೂ ಕೂಡ ಮನವಿಯನ್ನು ಕೊಡ್ತೇವೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಪ್ರಥಮ ಭಾಗವಾಗಿ ಇವತ್ತು ನಾವು ಹುಕ್ಕೇರಿಗೆ ಬಂದು ಮನವಿಯನ್ನು ಕೊಟ್ಟಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸದಸ್ಯ ಆಕಾಶ್ ಕೇರಿಮನಿ ಮಾತನಾಡಿ, ಈಗಾಗಲೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕನಗಲ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಹೋರಾಟ ಮಾಡಲಾಗುವುದು ಹಾಗೂ ಬೆಂಗಳೂರು, ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಲಾಗುವುದು. ಕನಗಲ ಗ್ರಾಮ ಪಂಚಾಯಿತಿಯ 18 ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ. ಆದರೆ ಕಾಗದ ಪತ್ರಗಳಲ್ಲಿ ಮಾತ್ರ ಕಾಮಗಾರಿಗಳು ನಡೆದಿವೆ. ಈ ಕುರಿತು ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ತಾಲೂಕು ಕಾರ್ಯನಿರ್ವಾಹಕ ಮಲ್ಲಾಡ್ ಸರ್ ಅವರಿಗೆ ಮನವಿ ಕೊಟ್ಟಿದ್ದೆವು. ಆಮೇಲೆ ಇನ್ನು ಮುಂದಿನ ದಿನಮಾನದಾಗ ಅಲ್ಲಿ ಪಂಚಾಯತ್ ಮುಂದೆ ಹೊತ್ತು ಹೋರಾಟ ಮಾಡವ್ರ ನಾವ, ಪಂಚಾಯತ್ ಕೀಲಕ್ಕೆ ಹೋರಾಟ ಮಾಡವ್ರ ನಾವ. ಆಮೇಲೆ ಮ್ಯಾಗ ಬೆಳಗಾವಿ ಜಿಲ್ಲಾ ಪಂಚಾಯತ್ ರಾಹುಲ್ ಶಿಂದೆ ಸಾಹೇಬ್ರಿಗೆ ಮನವಿ ಕೊಡವ್ರ ನಾವ. ನಮ್ಗೆ ಏನು ನಮ್ಗೆ ಇಲ್ಲಿ ನಮ್ಮ ಕಲ್ಲ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಆಗೈತ್ಲ, ಅದು ಎಲ್ಲ ಕಡೆ ಬೆಂಗಳೂರು ತಕ ಆಮೇಲೆ ಬೆಂಗಳೂರು ಲೋಕಾಯತ್, ಬೆಳಗಾವಿ ಲೋಕಾಯತ್ ಎಲ್ಲರಿಗೂ ನಾವು ಮನವಿ ಕೊಡವ್ರ. ಫಾಗಿಂಗ್ ಮಾಡೋನಿಲ್ಲ ನಮ್ಮ ಕನ್ನಡದಾಗ. ಆಮೇಲೆ ಪಂಚಾಯತಿ ಬಂದ್ ಮಾಡಿದ್ದು ನಮ್ಮ ಕಡೆ ವಿಡಿಯೋದವ. ನಮ್ಮ ಕಡೆ ಪಂಚಾಯತಿ ಬಂದ್ ಅಲ್ಲಿ ಯಾರೇ ವಾಟರ್ ಮ್ಯಾನ್ ಕುಣಿಸ್ತಾರೋ ಮತ್ತೆ ಇವ್ರು ಹೊರಗೆ ಹೋಗಿ ತಿರ್ಗಾಡ್ತಾರೋ. ಆಮೇಲೆ ಟಾಯ್ಲೆಟ್ ಬಿಲ್ ಪಾಪ ಈಗ 2 ವರ್ಷ ಆಯ್ತು ದನಗಳು ಓಟದ ಬಿಲ್ ಹಾಕಿಲ್ಲ ನಮ್ಮ ಊರಾಗಿನು. ಅದ್ರ ಪಂಚಾಯತ್ಯಾಗ ಅವ್ರು ಮಾಡ್ಲಿಕ್ಕೆ ನಾವು ಮುಂದಿನ ದಿನದಾಗ ನಮ್ಮ ಕನ್ನಡ ಗ್ರಾಮ ಪಂಚಾಯತ್ ಮುಂದೆ ನಾವು ಹೋರಾಟ ಮಾಡವ್ರ. ಎಲ್ಲಾರು ಪಂಚಾಯತ್ ಕೀಲಾಕವ್ರ. ಮತ್ತೆ ಎಲ್ಲಾರು ಕೂಡಿ ನಾವು ಅಲ್ಲಿ ಸಾಕಷ್ಟು ಜನ ಕರ್ಕೊಂಡು ಎಲ್ಲ ಸಂಘಟನೆದವ್ರನ್ನ ಕರ್ಕೊಂಡು ನಾವು ಫುಲ್. ನಂತರ ಹುಕ್ಕೇರಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ TR ಮಲ್ಲಾಡದ್ ಅವರಿಗೆ ಮನವಿ ಸಲ್ಲಿಸಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಅಣ್ಣಾ ಸಾಹೇಬ್ ಖಾಡೆ ಮಾತನಾಡಿ, ನರೇಗಾ ಕಾಮಗಾರಿ ಮಾಡಿದ ಸುಮಾರು ಜನರಿಗೆ ಬಿಲ್ ಪಾವತಿ ಮಾಡಿಲ್ಲ. ಪಂಚಾಯಿತಿಗೆ ಕೈಗಾರಿಕಾ ವಲಯದಿಂದ ಸಾಕಷ್ಟು ತೆರಿಗೆ ಹಣ ಸಂಗ್ರಹವಾಗುತ್ತಿದೆ, ಆದರೆ ಅಭಿವೃದ್ಧಿಯಾಗುತ್ತಿಲ್ಲ. ಕಚೇರಿಯಲ್ಲಿ ಇರದ ಅಧಿಕಾರಿಗಳು ಬೇರೆ ಸ್ಥಳದಲ್ಲಿ ಕುಳಿತು ಕಾರ್ಯನಿರ್ವಹಿಸುತ್ತಾರೆ. ಇದರಿಂದ ಗ್ರಾಮಸ್ಥರಿಗೆ ಅಧಿಕಾರಿಗಳು लभ्यवागुत्तिल्ला ಎಂದು आरोपिಸಿದರು. कनगला ग्रामपंचायतीमध्ये एवढा भ्रष्टाचार आहे. कमीत कमी 400 ते 500 घरांचं एनर्जी बिल त्यांनी काढलेलं नाही आहेत. मला सांगायचं म्हटलं तर एवढा भ्रष्टाचार कनगला झडपे आमचं पंचायत एवढं पॉवरफुल असतं. बाकी KID आहे, 2 फॅक्टरी आहेत, एवढं निवेदन असतं. बाकी आमचं कनगला पंचायतच्या एकांचे बी कामं होईना झालेत. आणि एक गोष्ट म्हणजे कनगला पंचायतमध्ये काम करायला सोडून शंकेश्वर ऑफिसमध्ये बसून त्यांनी काम करतात. आणि स्वतः माझं वैयक्तिक 2-2 वेळा फाईल दिली, फाईल गप पंचायतमध्ये एनर्जी बिलचे असू देत किंवा मदर डेट झाली त्या मदरचे डेट सर्टिफिकेट घ्यायसाठी 2-2 डॉक्युमेंट दिले, 2-2 डॉक्युमेंट गप. परत मला घरला जाऊन घेऊन ये म्हटले. ते घेऊन येऊसपर्यंत म्हणजे हिने अर्गापूरगडमध्ये पंचायतमध्ये डुप्लिकेट बिल काढायला. आज आमचे केदारे मुतनाळे यांच्या घरासमोर सिमेंट काँक्रीट रस्ता करतो म्हणून ते मंजूर करून 1.5 लाख किती. ನಂತರ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಇಒ ಮಲ್ಲಾಡದ್ ಮನವಿ ಸ್ವೀಕರಿಸಿ ಈ ಕುರಿತು ತನಿಖೆ ಮಾಡಿ
ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು. ದಯಾನಂದನ್ ಅವರು ಈಗ ಮಾನ್ಯ ಸರ್ಕಾರದ ಕೌನ್ಸಿಲಿಂಗ್ ಅವರು ವರ್ಗಾವಣೆಗೊಂಡಿದ್ದಾರೆ. ಸೊ ಈಗ ಅಲ್ಲಿ ಚಾರ್ಜ್ ಕೊಡಲಿಕ್ಕೆ ನಾವು ಅಲ್ಲೇ ಇರ್ತಕ್ಕಂಥ ಸೆಕ್ರೆಟ್ರಿಗೆ ನಾವು ಈಗ ಅವ್ರಿಗೆ ಮ್ಯಾಪಿಂಗ್ ಮಾಡಿ ಪ್ರಸ್ತಾವನೆಯನ್ನು ಮಾನ್ಯ CO ಸಾಹೇಬ್ರಿಗೆ ಸಲ್ಲಿಸಿದ್ದೀವಿ. ಈಗ ಅವ್ರದ್ದು ಒಂದು ತಕರಾರಿದೆ, ನಮಗೆ ಸೆಕ್ರೆಟ್ರಿ ಬೇಡ PDOನ ಹಾಕಿರಿ ಅಂತ ಹೇಳ್ಬಿಟ್ಟು ಈಗ ಸದ್ಯದಲ್ಲಿ ಅದಕ್ಕೆ ಇನ್ನೊಂದು ಪ್ರಸ್ತಾವನೆಯನ್ನು ಮಾನ್ಯ CO ಸಾಹೇಬರಿಗೆ ಅಲ್ಲಿ PDOನ ಡೆಪ್ಯೂಟ್ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ. ಮತ್ತು ಇವ್ರ ಜೊತೆಗೆ ಅವ್ರು ಇನ್ನೂ ಸ್ವಲ್ಪ ತಕರಾರುಗಳು, ಆಮೇಲೆ ಆಡಿಟ್ ವರದಿಗಳನ್ನು, ಆಮೇಲೆ ಗ್ರಾಮ ಸಭೆಗೆ ಕೇಳಿದ್ದಾರೆ. ನಾನೇ ಪರ್ಸನಲಾಗಿ ವಿಸಿಟ್ ಮಾಡಿ ಹಂಗೇನಾದರೂ ತಪ್ಪುಗಳು ಸಿಕ್ಕಿ ಬಂದಿದ್ದರೆ ನಮ್ಮ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಕನಗಲ ಗ್ರಾಮಸ್ಥರಾದ ಆಕಾಶ್ ಕೇರಿಮನಿ, ಮಹಾಂತೇಶ್ ಖಾಡೆ, ಅಣ್ಣಾಸಾಹೇಬ್ ಖಾಡೆ, ನೇತಾಜಿ ಮೆಲಕೆ, ಸೋಮನಾಥ್ ನಾಯಿಕ್, ಕೇದಾರಿ ಮುತ್ನಾಳೆ, ಮಲ್ಲೇಶ್ ಕಿವಂಡೆ, ದತ್ತಾ ಪಾಟೀಲ್, ಸಯಾಜಿ ಹವಾಲ್ದಾರ್, ಶ್ರೀಕಾಂತ್ ಪಾಟೀಲ್, ರಾಹುಲ್ ಕರಡೆ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋದ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.